ಕಾಡು ಪ್ರಾಣಿಗಳಿಂದ ಕೃಷಿ ತೋಟಗಳನ್ನು ರಕ್ಷಿಸಲು ನಮಗೆ ಗನ್ ಕೊಡಿ ಬಂದೂಕು ಕೊಡಿ ಎಂದು ಸರ್ಕಾರವನ್ನು ಒತ್ತಾಯಿಸುವ ಕೃಷಿಕರ ನಡುವೆ ಕೃಷಿ ತೋಟಗಳನ್ನು ಕಾಡು ಪ್ರಾಣಿಗಳ ಹಾವಳಿಯಿಂದ ಹೇಗೆ ರಕ್ಷಿಸಬಹುದು ಎನ್ನುವ ಯೋಜನೆಯನ್ನು ಪುತ್ತೂರು ತಾಲೂಕಿನ ಕೃಷಿಕರೊಬ್ಬರು ಕಳೆದ 2 ದಶಕಗಳ ಹಿಂದಿನಿಂದಲೇ ಕಂಡುಕೊಂಡಿದ್ದಾರೆ. ಕಾಡು ಪ್ರಾಣಿಗಳಿಗಾಗಿಯೇ ತಮ್ಮ ತೋಟದ ಸುತ್ತ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಕಾಡು ಪ್ರಾಣಿಗಳ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕೃಷಿಕರ ಬಳಿ ಇರುವ ಬಂದೂಕು ಹಾಗೂ ಕೋವಿಗಳನ್ನು ಪೊಲೀಸ್ ಠಾಣೆಗಳಲ್ಲಿ ಠೇವಣಿ ಇಡುವುದು ಸಾಮಾನ್ಯ. ಆ ಸಂದರ್ಭದಲ್ಲಿ ಕೃಷಿ ತೋಟಗಳಿಗೆ ಕಾಡು ಪ್ರಾಣಿಗಳು ಹಾನಿ ಮಾಡುತ್ತಿದೆ ಎಂದು ಕೃಷಿಕರು ಪೊಲೀಸ್ ಮತ್ತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ವಿಷಯವಾಗಿದೆ. ಇದೇ ವಿಚಾರವಾಗಿ ಹಲವು ಕೃಷಿಕರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ಆದರೆ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯ ಈ ಕೃಷಿಕರು ಮಾತ್ರ ಕಾಡು ಪ್ರಾಣಿಗಳ ಹಾವಳಿ ಇದೆ ಎಂದು ಕಂಗಾಲಾದವರಲ್ಲ. ಹೌದು, ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ತೋಟದ ಕತೆ. ರಾಜಕೀಯದ ಜೊತೆಗೆ ಫುಲ್ ಟೈಮ್ ಕೃಷಿಕರು ಆಗಿರುವ ಸಂಜೀವ ಮಠಂದೂರು ಪಿತ್ರಾರ್ಜಿತವಾಗಿ ಬಂದಿರುವ ಕೃಷಿ ಜಾಗವನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ಅಡಿಕೆ, ತೆಂಗು, ರಬ್ಬರ್, ಕೊಕ್ಕೋ ಸೇರಿದಂತೆ ಮಿಶ್ರ ಬೆಳೆಗಳನ್ನು ತಮ್ಮ ತೋಟದಲ್ಲಿ ಬೆಳೆಸಿಕೊಂಡು ಬಂದಿರುವ ಸಂಜೀವ ಮಠಂದೂರು ಅವರಿಗೆ ಇತರೆ ಕೃಷಿಕರಿಗೆ ಇರುವಂತೆಯೇ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಲ್ಲ. ಕಾಡುಹಂದಿ, ಮಂಗ ಸೇರಿದಂತೆ ಹಲವು ಪ್ರಕಾರದ ಪ್ರಾಣಿಗಳು ತೋಟಕ್ಕೆ ನುಗ್ಗಿ ಹಾನಿ ಮಾಡುವ ಪ್ರಕ್ರಿಯೆ ಹಿಂದಿನಿಂದಲೂ ಬಂದಿರುವಂಥದ್ದು. ಮುಖ್ಯವಾಗಿ ಆಹಾರವನ್ನು ಹುಡುಕಿಕೊಂಡೇ ಈ ಪ್ರಾಣಿಗಳು ಕೃಷಿ ತೋಟಗಳ ಬಳಿ ಬರುತ್ತಿದ್ದು, ಅವುಗಳಿಗೂ ಆಹಾರ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವ ವಿಚಾರವನ್ನು ಕಳೆದ 20 ವರ್ಷಗಳ ಹಿಂದೆಯೇ ಇವರು ಮನಗಂಡಿದ್ರು. ಆ ಕಾರಣಕ್ಕಾಗಿಯೇ ತೋಟದ ಸುತ್ತಲೂ ಹಲಸಿನ ಮರ, ಮಾವಿನ ಮರ, ಗೇರು ಸೇರಿದಂತೆ ಹಲವು ರೀತಿಯ ಹಣ್ಣಿನ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಸುಮಾರು 200ಕ್ಕೂ ಮಿಕ್ಕಿದ ವಿವಿಧ ತಳಿಯ ಹಲಸಿನ ಗಿಡ, 50ಕ್ಕೂ ಮಿಕ್ಕಿದ ವಿವಿಧ ತಳಿಯ ಮಾವಿನ ಮರಗಳನ್ನು ನೆಟ್ಟಿರುವ ಸಂಜೀವರು ಎಲ್ಲಾ ಹಣ್ಣುಗಳನ್ನು ಮಂಗಗಳಿಗೆ ಮತ್ತು ಕಾಡು ಹಂದಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. ತೋಟದ ಬಳಿ ಬರುವ ಈ ಪ್ರಾಣಿಗಳು ಹಣ್ಣುಗಳನ್ನು ತಿಂದು ತಮ್ಮ ಪಾಡಿಗೆ ಕಾಡಿನ ಕಡೆಗೆ ಹಿಂದಿರುಗುತ್ತಿದ್ದು, ಇದರಿಂದಾಗಿ ತೋಟದ ಅಡಿಕೆ, ತೆಂಗು ಮರಗಳು ಮಂಗಗಳ ಹಾವಳಿಯಿಂದ ಮುಕ್ತವಾಗಿದೆ. ಮರಗಳಲ್ಲಿ ಹಣ್ಣು ಇರುವ ತನಕ ಕೃಷಿ ತೋಟಗಳ ಹತ್ತಿರವೂ ಈ ಪ್ರಾಣಿಗಳು ಸುಳಿಯುವುದಿಲ್ಲ. ತೋಟದ ತುಂಬ ವರ್ಷಪೂರ್ತಿ ಫಲ ನೀಡುವ ಒಂದಲ್ಲ ಒಂದು ಹಣ್ಣಿನ ಮರ ಇರುವ ಕಾರಣಕ್ಕೆ ಒಂದು ಮರದಲ್ಲಿ ಹಣ್ಣಿನ ಸೀಸನ್ ಮುಗಿದ ತಕ್ಷಣವೇ ಇನ್ನೊಂದು ಜಾತಿಯ ಮರದಲ್ಲಿ ಹಣ್ಣು ಬೆಳೆಯುವ ಕಾರಣಕ್ಕೆ ಮಂಗಗಳು ಅವುಗಳನ್ನೇ ತಿಂದು ಹಿಂದಿರುಗುತ್ತಿವೆ. ಇಷ್ಟಲ್ಲದೆ ಸುಮಾರು 5 ಎಕರೆ ಜಾಗವನ್ನು ಅರಣ್ಯದಂತೆಯೇ ಬೆಳೆಸಿರುವ ಕಾರಣ ಅಲ್ಲಿಯೂ ಕಾಡು ಹಣ್ಣುಗಳನ್ನು ಮಂಗಗಳು ತಿನ್ನುತ್ತವೆ. ಇವತ್ತು ವಿಶೇಷವಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಇವತ್ತು ಮನುಷ್ಯರಿಗೆ, ಕೃಷಿಗೆ ಒಂದಷ್ಟು ಹಾನಿ ಮಾಡುವಂಥ ಸಂದರ್ಭದಲ್ಲಿ ಇವತ್ತು, ಯಾಕಂದರೆ ನಮ್ಮಲ್ಲಿ ನ್ಯಾಚುರಲ್ ಫಾರೆಸ್ಟ್ ನಾವು ಹೇಳ್ತೇವೆ, ಪ್ರಕೃತಿದತ್ತವಾದಂಥ ಅರಣ್ಯ ಇವತ್ತು ಹೋಗಿ ಮನುಷ್ಯ ನಿರ್ಮಿತವಾದಂಥ ಅರಣ್ಯಗಳು ಈಗ ನಾವು ನೋಡ್ತಾ ಇದ್ದೇವೆ. ರಬ್ಬರ್ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಯಾವುದೇ ಮಾವಿನ ತೋಪು ಇರ್ಬೋದು, ಇದೆಲ್ಲವೂ ಮನುಷ್ಯ ನಿರ್ಮಿತ. ಇಲ್ಲಿ ಆ ಪ್ರಾಣಿಗಳಿಗೆ ಬೇಕಾದಂಥ ವಾಸಕ್ಕೆ ಬೇಕಾದಂಥ ವ್ಯವಸ್ಥೆ ಇರುವುದಿಲ್ಲ. ಅದೇ ರೀತಿಯಲ್ಲಿ ಆಹಾರಗಳು ಸಿಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಆ ಕಾಡು ಪ್ರಾಣಿಗಳಿಗೆ ಇವತ್ತು ಏನು ಅವಶ್ಯಕತೆ ಉಂಟು, ಆ ಹಣ್ಣು ಮರಗಳನ್ನು ಬೆಳೆಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ವಿಶೇಷವಾಗಿ ನಾನು ಕೂಡ ಹಲಸು ಪ್ರಿಯ, ಹಲಸು ಕೂಡ ನಾನು ತಿಂತೇನೆ. ಹಾಗೆ ಪ್ರಾಣಿಗಳಿಗೂ ಹಲಸು ಪ್ರಿಯ, ಹಲಸು ಭಾಳ ಇಷ್ಟ. ಅದಕ್ಕೆ ಬೇಕಾಗಿ ಸುಮಾರು 200ಕ್ಕಿಂತಲೂ ಮಿಕ್ಕಿ ನಾನು ಹಲಸಿನ ಗಿಡಗಳನ್ನು ನೆಟ್ಟು ಒಂದಷ್ಟು ಹಿಂದಿನಿಂದ ನಮ್ಮ ಹಿರಿಯರು ಬೆಳೆಸಿದಂಥ ಹಲಸಿನ ಮರಗಳು ಇದೆ. ಅದಕ್ಕೆ ಜೊತೆಯಾಗಿ ನಾನು ಕೂಡ ಹಲಸನ್ನು ಬೆಳೆದು ಇವತ್ತು ಮಂಗಗಳಿರ್ಬೋದು, ಹಂದಿ ಇರ್ಬೋದು, ಇವು ಕೂಡ ಆ ಆಹಾರವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಬೇರೆ ಬೆಳೆಗೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಇವತ್ತು ನಮ್ಮಲ್ಲಿ ಮಾವು, ಹಲಸು, ಗೇರು ಹಣ್ಣಾದಾಗ ಮಂಗಗಳು, ಹಂದಿಗಳು ನಮ್ಮ ತೋಟಕ್ಕೆ ಬರೋದಿಲ್ಲ. ಹಕ್ಕಿಗಳು ಕೂಡ ಕಡಿಮೆ ಬರ್ತದೆ, ಬಾವಲಿ ಕೂಡ ತೋಟಕ್ಕೆ ಬರೋದಿಲ್ಲ. ಇನ್ನು ಅದು ಮುಗಿದ ಕೂಡಲೇ ಈ ಪ್ರಾಣಿಗಳೆಲ್ಲ ತೋಟಕ್ಕೆ ಬರ್ತದೆ. ಅಂದರೆ ಅವಕ್ಕೆ ಏನೇನು ಆಹಾರ ಸಿಗ್ತದೋ, ಆಹಾರ ಸಿಕ್ಕಿದಾಗ ಅವು ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ. ಆಹಾರ ಸಿಗದೇ ಇದ್ದಾಗ ಮನುಷ್ಯ ಬೆಳೆದ ಆ ವಸ್ತುಗಳನ್ನು ಹಾನಿ ಮಾಡ್ತಾರೆ. ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ? ಸುಮಾರು 20-25 ವರ್ಷದಿಂದ ನಾನು ಇದನ್ನು ಕಂಡುಕೊಳ್ತಾ ಇದ್ದೆ.
ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.